ವಿಜಯಪುರ ಒಂದು ಪಾರಂಪರಿಕ ಐತಿಹಾಸಿಕ ಸ್ಥಳ. ನಮ್ಮಲ್ಲಿ ಗೋಲ್ ಗುಮ್ಮಟ್ ಜಗತ್ಪ್ರಸಿದ್ಧವಾದ ಗೋಲ್ ಗುಮ್ಮಟ್ ಐತಿ. ಇದು ಮೊಘಲರು ಇದ್ರಾಗ ಕಟ್ಟಿದಂಥ ಗೋಲ್ ಗುಮ್ಮಟ ಒಂದು ದೊಡ್ಡ ನಾವು ಹೇಳ್ಬೇಕಂತಂದ್ರೆ ದೊಡ್ಡ ಟೂರಿಸ್ಟ್ ಸ್ಪಾಟ್. ನಮ್ದು ನಾವು ಕ್ರಿಯೇಟ್ ಮಾಡಿದ್ದಲ್ಲ, ಇದು ನಮ್ಮಲ್ಲಿ ತಲತಲಾಂತರ ಬಂದಿದ್ದು. ವಿಜಯಪುರ ನಗರದಾಗ ನಾವು ದ್ರಾಕ್ಷಿದು ಬೀಡ್ ಅಂತೀವಿ, ದಾಳಿಂಬ್ರೆ ನಾಡ್ ಅಂತೀವಿ. ನಮ್ಮಲ್ಲಿ ಎಲ್ಲ ದೊಡ್ಡ ಊರಿಗೆ ಕನೆಕ್ಟಿವಿಟಿ ಅದಾವೆ, ಹೈವೇಗಳು ಕನೆಕ್ಟಿವಿಟಿ ಅದಾವೆ, ರೈಲ್ ರೋಡ್ಗಳು ಕನೆಕ್ಟಿವಿಟಿ ಅದಾವೆ. ಸೊ ನಾವು ಪುನಾಕ್ ಹೋಗ್ಬೋದು, ಬೆಂಗಳೂರಿಗೆ ಹೋಗ್ಬೋದು, ಎಲ್ಲ ಕಡೆ ಹೋಗ್ಬೋದು. ಇವೆಲ್ಲ ಆದ್ಮ್ಯಾಗ 2013 ಈಗ ನಾವು ಹೇಳ್ಬೇಕಾದ್ರೆ ಬಿಜಾಪುರದ ಒಳಗ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಆಗಿದೆ ವಿಜಯಪುರ. 2013 ಒಳಗ ಮಹಾನಗರ ಪಾಲಿಕೆ ಆಯ್ತು. 2014 ವಿಜಯಪುರ ಅನ್ನೋದು ಬಿಜಾಪುರ ಅನ್ನೋದು ವಿಜಯಪುರ ಕನ್ವರ್ಟ್ ಮಾಡ್ಕೊಂಡ್ವಿ ನಾವು. ಬಟ್ ಇಲ್ಲಿವರೆಗೂ ಸರ್ಕಾರಿಯಲ್ಲಿ ಅರೆ ಸರ್ಕಾರಿಯಲ್ಲಿ ನಮ್ಮ ಮಹಾನಗರ ಅನ್ನಕ್ಕೆ ರೆಡಿ ಇಲ್ಲ ನಾವು. ವಿಜಯಪುರ ಇನ್ ಮುಂದ ವಿಜಯಪುರದಾಗ ಎಲ್ಲಾ ಸರ್ಕಾರಿದವರಾಗಲಿ ಅರೆ ಸರ್ಕಾರಿದವರಲ್ಲಿ ಶಾಲಾ ಕಾಲೇಜುಗಳಾಗಲಿ ಎಲ್ಲ ಇತರ ವ್ಯಾಪಾರಸ್ಥರಾಗಲಿ ವಿಜಯಪುರ ನಗರ ಅನ್ನೋ ಬದಲಿ ಮಹಾನಗರ ಅಂತೇಳಿ ಸಂಬೋಧಿಸಬೇಕಾಗಿ ನಾ ಎಲ್ಲಾರ ಕಡೆ ಹೇಳ್ತೀನಿ. ಇನ್ನು ಮುಂದೆ ವಿಜಯಪುರ ನಗರನ್ನ ಬರೀ ವಿಜಯಪುರ ನಗರ ಅನ್ನಕ್ ಹೋಗ್ಬೇಡ್ರಿ, ವಿಜಯಪುರ ನಗರನ್ನ ಮಹಾನಗರ ಅಂತ ಸಂಬೋಧಿಸಬೇಕಾಗಿ ಸರ್ಕಾರಿಯವರಿಗೂ ಅರೆ ಸರ್ಕಾರಿಯವರಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋದಂದ್ರೆ ನಮ್ಮ ನಗರದ ಹೆಸರು ನಾವು ಚೆನ್ನಾಗಿ ಮಹಾನಗರ ಅಲ್ಲಿಲ್ಲ ಅಂದ್ರೆ ಮತ್ತೊಬ್ರು ಅನ್ನಂಗಿಲ್ಲ. ಈಗ ಮೀಡಿಯಾದಾಗಾಯ್ತು, ಸ್ಕೂಲ್ ಕಾಲೇಜಾಗಾಯ್ತು, ಎಲ್ಲ ಸರ್ಕಾರಿ ಇದ್ರೊಳಗಾಯ್ತು ಬರೀ ವಿಜಯಪುರ ನಗರ ಸಂಬೋಧಿಸ್ತಾರೆ. ಇನ್ನು ಮುಂದೆ ಅದನ್ನು ಮಹಾನಗರ ಸಂಬೋಧಿಸ್ಬೇಕಂತ. ಮಹಾನಗರ ಪಾಲಿಕೆಗತ್ತಲ್ರಿ ನೋಡ್ರಿ, ನಮ್ಮಲ್ಲಿ ಮಹಾನಗರ ಪಾಲಿಕೆಯಾಗಿ ಇವತ್ತಿಗೆ 12 ವರ್ಷ ಆಯ್ತು. ಮಹಾನಗರ ಪಾಲಿಕೆ ಆದ್ಮ್ಯಾಗ ಮಹಾನಗರ ಪಾಲಿಕೆ ತನ್ನ ಹೆಸರೊಳಗೆ ಹೇಳ್ತೈತಿ ಇದು ಮಹಾನಗರ ಅಂತೇಳಿ. ನೀವು ಅದನ್ನ ನಗರ ಮಾಡಿಟ್ಟಿರಿ. ಅದನ್ನ ನಾವೇನ್ ಮಾಡ್ಬೇಕು, ಬರೋದಿಂದಾಗ ವಿಜಯಪುರ ನಗರ ನಾವು ಬದಲಿ ವಿಜಯಪುರ ಮಹಾನಗರ ಅಂದ್ರೆ. ಯಾಕಂದ್ರ ನಾವು ಒಂದು ಕಾರ್ಪೊರೇಷನ್ ಇದ್ದಾಗ ನೀವು ಅದನ್ನ ಮಹಾನಗರ ಅಂತೇಳಿ ನೀವು ಸಂಬೋಧಿಸಿ ಮಾಡಿದ್ರ ನೀವು ಕೂತ ಜಾಗಕ್ಕ ನಮ್ಮ ನಗರಕ್ಕ ಒಂದು ಎಕ್ಸ್ಟ್ರಾ ವೇಟೇಜ್ ಬರ್ತೈತಿ. ಇನ್ನು ಮುಂದೆ ವಿಜಯಪುರ ನಗರವನ್ನು ಮಹಾನಗರವಾಗಿ ಸಂಬೋಧಿಸಿರುತ್ತೆ. ವಿಜಯಪುರ ಒಂದು ಪಾರಂಪರಿಕ ಐತಿಹಾಸಿಕ ಸ್ಥಳ. ನಮ್ಮಲ್ಲಿ ಗೋಲ್ ಗುಮ್ಮಟ್ ಜಗತ್ಪ್ರಸಿದ್ಧವಾದ ಗೋಲ್ ಗುಮ್ಮಟ್ ಐತಿ. ಇದು ಮೊಘಲರು ಇದ್ರಾಗ ಕಟ್ಟಿದಂಥ ಗೋಲ್ ಗುಮ್ಮಟ ಒಂದು ದೊಡ್ಡ ನಾವು ಹೇಳ್ಬೇಕಂತಂದ್ರೆ ದೊಡ್ಡ ಟೂರಿಸ್ಟ್ ಸ್ಪಾಟ್. ನಮ್ದು ನಾವು ಕ್ರಿಯೇಟ್ ಮಾಡಿದ್ದಲ್ಲ, ಇದು ನಮ್ಮಲ್ಲಿ ತಲತಲಾಂತರ ಬಂದಿದ್ದು. ವಿಜಯಪುರ ನಗರದಾಗ ನಾವು ದ್ರಾಕ್ಷಿದು ಬೀಡ್ ಅಂತೀವಿ, ದಾಳಿಂಬ್ರೆ ನಾಡ್ ಅಂತೀವಿ. ನಮ್ಮಲ್ಲಿ ಎಲ್ಲ ದೊಡ್ಡ ಊರಿಗೆ ಕನೆಕ್ಟಿವಿಟಿ ಅದಾವೆ, ಹೈವೇಗಳು ಕನೆಕ್ಟಿವಿಟಿ ಅದಾವೆ, ರೈಲ್ ರೋಡ್ಗಳು ಕನೆಕ್ಟಿವಿಟಿ ಅದಾವೆ. ಸೊ ನಾವು ಪುನಾಕ್ ಹೋಗ್ಬೋದು, ಬೆಂಗಳೂರಿಗೆ ಹೋಗ್ಬೋದು, ಎಲ್ಲ ಕಡೆ ಹೋಗ್ಬೋದು. ಇವೆಲ್ಲ ಆದ್ಮ್ಯಾಗ 2013 ಈಗ ನಾವು ಹೇಳ್ಬೇಕಾದ್ರೆ ಬಿಜಾಪುರದ ಒಳಗ ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಆಗಿದೆ ವಿಜಯಪುರ. 2013 ಒಳಗ ಮಹಾನಗರ ಪಾಲಿಕೆ ಆಯ್ತು. 2014 ಬಿಜಾಪುರ ಅನ್ನೋದು ವಿಜಯಪುರ ಕನ್ವರ್ಟ್ ಮಾಡ್ಕೊಂಡ್ವಿ ನಾವು. ಬಟ್ ಇಲ್ಲಿವರೆಗೂ ಸರ್ಕಾರಿಯಲ್ಲಿ ಅರೆ ಸರ್ಕಾರಿಯಲ್ಲಿ ನಮ್ಮ ಮಹಾನಗರ ಅನ್ನಕ್ಕೆ ರೆಡಿ ಇಲ್ಲ ನಾವು. ವಿಜಯಪುರ ಇನ್ ಮುಂದ ವಿಜಯಪುರದಾಗ ಎಲ್ಲಾ ಸರ್ಕಾರಿದವರಾಗಲಿ ಅರೆ ಸರ್ಕಾರಿದವರಲ್ಲಿ ಶಾಲಾ ಕಾಲೇಜುಗಳಾಗಲಿ ಎಲ್ಲ ಇತರ ವ್ಯಾಪಾರಸ್ಥರಾಗಲಿ ವಿಜಯಪುರ ನಗರ ಅನ್ನೋ ಬದಲಿ ಮಹಾನಗರ ಅಂತೇಳಿ ಸಂಬೋಧಿಸಬೇಕಾಗಿ ನಾ ಎಲ್ಲಾರ ಕಡೆ ಹೇಳ್ತೀನಿ. ಇನ್ನು ಮುಂದೆ ವಿಜಯಪುರ ನಗರನ್ನ ಬರೀ ವಿಜಯಪುರ ನಗರ ಅನ್ನಕ್ ಹೋಗ್ಬೇಡ್ರಿ, ವಿಜಯಪುರ ನಗರನ್ನ ಮಹಾನಗರ ಅಂತ ಸಂಬೋಧಿಸಬೇಕಾಗಿ ಸರ್ಕಾರಿಯವರಿಗೂ ಅರೆ ಸರ್ಕಾರಿಯವರಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋದಂದ್ರೆ ನಮ್ಮ ನಗರದ ಹೆಸರು ನಾವು ಚೆನ್ನಾಗಿ ಮಹಾನಗರ ಅಲ್ಲಿಲ್ಲ ಅಂದ್ರೆ ಮತ್ತೊಬ್ರು ಅನ್ನಂಗಿಲ್ಲ. ಈಗ ಮೀಡಿಯಾದಾಗಾಯ್ತು, ಸ್ಕೂಲ್ ಕಾಲೇಜಾಗಾಯ್ತು, ಎಲ್ಲ ಸರ್ಕಾರಿ ಇದ್ರೊಳಗಾಯ್ತು ಬರೀ ವಿಜಯಪುರ ನಗರ ಸಂಬೋಧಿಸ್ತಾರೆ. ಇನ್ನು ಮುಂದೆ ಅದನ್ನು ಮಹಾನಗರ ಸಂಬೋಧಿಸ್ಬೇಕಂತ. ಮಹಾನಗರ ಪಾಲಿಕೆಗತ್ತಲ್ರಿ ನೋಡ್ರಿ, ನಮ್ಮಲ್ಲಿ ಮಹಾನಗರ ಪಾಲಿಕೆಯಾಗಿ ಇವತ್ತಿಗೆ 12 ವರ್ಷ ಆಯ್ತು. ಮಹಾನಗರ ಪಾಲಿಕೆ ಆದ್ಮ್ಯಾಗ ಮಹಾನಗರ ಪಾಲಿಕೆ ತನ್ನ ಹೆಸರೊಳಗೆ ಹೇಳ್ತೈತಿ ಇದು ಮಹಾನಗರ ಅಂತೇಳಿ. ನೀವು ಅದನ್ನ ನಗರ ಮಾಡಿಟ್ಟಿರಿ. ಅದನ್ನ ನಾವೇನ್ ಮಾಡ್ಬೇಕು, ಬರೋದಿಂದಾಗ ವಿಜಯಪುರ ನಗರ ನಾವು ಬದಲಿ ವಿಜಯಪುರ ಮಹಾನಗರ ಅಂದ್ರೆ.
ಯಾಕಂದ್ರೆ ನಾವು ಒಂದು ಕಾರ್ಪೊರೇಷನ್ ಇದ್ದಾಗ ಅದೀವಿ. ಅದನ್ನ ಮಹಾನಗರ ತಳಿ ನೀವು ಸಂಬೋಧಿಸಿ ಮಾಡಿದ್ರ ನೀವು ಕೂತ ಜಾಗಕ್ಕೆ ನಮ್ಮ ನಗರಕ್ಕೆ ಒಂದು ಎಕ್ಸ್ಟ್ರಾ ವೇಟೇಜ್ ಬರ್ತೈತಿ. ಇನ್ನು ಮುಂದೆ ವಿಜಯಪುರ ನಗರವನ್ನು ಮಹಾನಗರವಾಗಿ ಸಂಬೋಧಿಸ್ರಿ. ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ. ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ, ಮಾಡಂಗಲ್ ಭಗವತಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಹಣಕಾಸು, ಕಲ್ಯಾಣ ಭಾಗ್ಯ, ಕೋರ್ಟ್ ಕೇಸ್, ದಾಂಪತ್ಯ ಕಲಹ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿನ ವಿಮೋಸ, ವಿಚ್ಛೇದನ, ವಿದೇಶ ಪ್ರಯಾಣ, ರಾಜಕೀಯ, ಧನವಶ, ಶತ್ರುನಾಶ, ಕುಟುಂಬದ ಆಗು ಹೋಗುಗಳು, ವಾಮಾಚಾರ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು, ಮಹಾರುದ್ರ ಪೂಜಾ ಶಕ್ತಿಯಿಂದ 100% ಪರಿಹಾರ ಶತಸಿದ್ಧ. 5 ರಿಂದ 11 ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ. ಮಲೇಷಿಯಾ, ಸಿಂಗಾಪುರ್, ದುಬೈ, ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.